ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ಎರಡು ಬೇರೆ ಬೇರೆ ಮುಖಗಳನ್ನು ನೋಡೋಣ. ಒಂದು ಕಡೆ ನೋಡಿದ್ರೆ ಟೆಕ್ನಾಲಜಿ, ಇಂಡಸ್ಟ್ರಿ ಅಂತ ದೊಡ್ಡ ದೊಡ್ಡ ಪ್ರಗತಿಯ ಕಥೆಗಳು. ಇನ್ನೊಂದು ಕಡೆ ನೋಡಿದ್ರೆ ರೈತರ ಕಷ್ಟ, ಸಾಮಾಜಿಕ ಸವಾಲುಗಳಂತಹ ಆಳವಾದ ಸಮಸ್ಯೆಗಳು. ಸೊ ಈ ಎರಡು ವೈರುಧ್ಯಗಳ ಮಧ್ಯೆ ಕರ್ನಾಟಕ ಹೇಗೆ ಮುಂದೆ ಸಾಗ್ತಿದೆ ಅಂತ ಒಟ್ಟಿಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಕರ್ನಾಟಕದ ಆರ್ಥಿಕತೆಯನ್ನ ಅರ್ಥ ಮಾಡ್ಕೊಳ್ಳೋಣ. ರಾಜ್ಯ ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ಸ್ಪೀಡ್ನಲ್ಲಿ ಹೋಗ್ತಿರೋ ಹಾಗೆ ಕಾಣಿಸುತ್ತೆ. ಅಂದ್ರೆ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಟೆಕ್ನಾಲಜಿ ನಾಗಾಲೋಟದಲ್ಲಿ ಓಡ್ತಿದ್ರೆ, ಹಳ್ಳಿಗಳಲ್ಲಿ ಆರ್ಥಿಕತೆ ತುಂಬಾನೇ ನಿಧಾನವಾಗಿದೆ. ಈ ಎರಡು ವೇಗದ ಆರ್ಥಿಕತೆ ಅಂದ್ರೆ ಏನು, ಅದರ ಪರಿಣಾಮಗಳೇನು ನೋಡೋಣ. ಈ ಸಂಖ್ಯೆ ನೋಡಿ, 2022-23ರಿಂದ ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಅನುಮೋದನೆಗೊಂಡ ಕೈಗಾರಿಕಾ ಹೂಡಿಕೆಗಳ ಮೊತ್ತ ಇದು. ಬರೋಬ್ಬರಿ 5 ಲಕ್ಷ ಕೋಟಿ ರೂಪಾಯಿ. ಇದು ರಾಜ್ಯದ ದೊಡ್ಡ ಆಕಾಂಕ್ಷೆಗಳನ್ನ, ಇಂಡಸ್ಟ್ರಿಯಲ್ ಗ್ರೋತ್ ಗುರಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಆದ್ರೆ ನಿಜವಾಗ್ಲೂ ಜಾರಿಗೆ ಬಂದಿರೋ ಪ್ರಾಜೆಕ್ಟ್ಗಳ ಮೌಲ್ಯ ಎಷ್ಟು ಗೊತ್ತಾ? ಕೇವಲ 66,435 ಕೋಟಿ ರೂಪಾಯಿಗಳು. ಹಾಗಾದ್ರೆ ಈ ಭರವಸೆ ಮತ್ತು ವಾಸ್ತವದ ನಡುವೆ ಇಷ್ಟೊಂದು ದೊಡ್ಡ ಗ್ಯಾಪ್ ಯಾಕಿದೆ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಈ ಗ್ಯಾಪನ್ನ ತುಂಬೋಕೆ ಸರ್ಕಾರ ಈಗ ತನ್ನ ಫೋಕಸ್ ಅನ್ನ ಬದಲಾಯಿಸಿದೆ. ಅಂದ್ರೆ ಬರೀ ಬಿಸ್ನೆಸ್ ಮಾಡೋಕ್ ಸುಲಭ ಮಾಡಿದ್ರೆ ಸಾಲ್ದು, ಯೋಜನೆಗಳು ಪೇಪರಿಂದ ರಿಯಾಲಿಟಿಗೆ ಬೇಗ ಬರಬೇಕು ಅನ್ನೋದು ಸರ್ಕಾರದ ಹೊಸ ಗುರಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂದ ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಕಡೆಗೆ. ಸರಿ, ಈ ದೊಡ್ಡ ಆರ್ಥಿಕ ಸಂಖ್ಯೆಗಳ ಆಚೆ ಒಂದು ಕಥೆ ಇದೆ. ಅದು ನಮ್ಮ ರಾಜ್ಯದ ಬೆನ್ನೆಲುಬಾದ ರೈತರ ಕಥೆ. ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಅಂತ ಮಾತಾಡುವಾಗ ನಮ್ಮ ಕೃಷಿ ಕ್ಷೇತ್ರದ ನಿಜವಾದ ಸ್ಥಿತಿ ಹೇಗಿದೆ? ಯೋಜನೆಗಳು ಲೇಟ್ ಆಗೋದು ರೈತರ ಬದುಕಿನ ಮೇಲೆ ಹೇಗೆ ನೇರ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ. ತೊಗರಿಬೇಳೆ ಖರೀದಿ ವಿಷಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಬರೆದ ಪತ್ರದಲ್ಲಿನ ಮಾತಿದು ನೋಡಿ. ಮಾತುಗಳು ರೈತರ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಎತ್ತಿ ತೋರಿಸುತ್ತೆ. ಇದು ಬರೀ ದುಡ್ಡಿನ ಪ್ರಶ್ನೆಯಲ್ಲ, ಜನರ ನಂಬಿಕೆಯ ಪ್ರಶ್ನೆ ಕೂಡ ಹೌದು. ಈ ಕಷ್ಟ ಬರೀ ತೊಗರಿ ಬೆಳೆಗೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯದ ಬೇರೆ ಪ್ರಮುಖ ಬೆಳೆಗಾರರು ಕೂಡ ಇದೇ ಥರದ ಹೋರಾಟಗಳನ್ನ ಮಾಡ್ತಿದ್ದಾರೆ. ಉದಾಹರಣೆಗೆ, ಕಬ್ಬು ಬೆಳೆಗಾರರು ಹೆಚ್ಚಿನ ಬೆಲೆಗಾಗಿ ಹೋರಾಟ ಮಾಡಿ ಗೆದ್ದಿದ್ದಾರೆ. ಇದೆಲ್ಲ ರಾಜ್ಯದ ಕೃಷಿ ವಲಯದಲ್ಲಿರೋ ದೊಡ್ಡ ಅಸಮಾಧಾನವನ್ನ ತೋರಿಸುತ್ತೆ. ಈ ರೈತರ ಸಮಸ್ಯೆಗಳು ಹೇಗೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಒಂದು ಕಡೆ ಆಡಳಿತ ಪಕ್ಷ ಒಂದು ನಿರ್ಧಾರ ತಗೊಂಡ್ರೆ, ಇನ್ನೊಂದು ಕಡೆ ವಿರೋಧ ಪಕ್ಷಗಳು ಅದನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇದರ ಮಧ್ಯೆ ರೈತರ ಸಮಸ್ಯೆಗಳು ರಾಜಕೀಯ ಚರ್ಚೆಯ ಹಾಟ್ ಟಾಪಿಕ್ ಆಗಿದೆ. ಸರಿ, ಇಷ್ಟೆಲ್ಲ ಆರ್ಥಿಕ ಮತ್ತು ಕೃಷಿ ಸಂಘರ್ಷಗಳ ನಡುವೆಯೂ ಕರ್ನಾಟಕದಲ್ಲಿ ಕೆಲವು ಪಾಸಿಟಿವ್ ಬದಲಾವಣೆಗಳು ಕೂಡ ಆಗ್ತಿವೆ. ಈಗ ನಾವು ರಾಜ್ಯದ ಕೆಲವು ವೆಲ್ಫೇರ್ ಪ್ರೋಗ್ರಾಂಗಳು ಮತ್ತು ಗ್ರೀನ್ ಎನರ್ಜಿ ಕ್ಷೇತ್ರದಲ್ಲಿ ಆಗಿರುವ ಕೆಲವು ಸಕ್ಸಸ್ ಸ್ಟೋರಿಗಳ ಕಡೆ ಗಮನ ಹರಿಸೋಣ. ನೋಡಿ, ಸೌರಶಕ್ತಿ, ಮುಟ್ಟಿನ ರಜೆಯಂಥ ಪ್ರೋಗ್ರೆಸಿವ್ ಚರ್ಚೆಗಳು ಮತ್ತು ಗ್ರಾಮೀಣ ಕಾರ್ಮಿಕರಿಗೆ ಸೋಷಿಯಲ್ ಸೆಕ್ಯೂರಿಟಿ, ಈ ತರಹದ ವಿಷಯಗಳಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗುವ ಹೆಜ್ಜೆಗಳನ್ನು ಇಡುತ್ತಿದೆ. ಈ ಚಾರ್ಟ್ ನೋಡಿ, ಆರೋಗ್ಯ ಕೇಂದ್ರಗಳಿಗೆ ತಂದಿರೋ ಸೋಲಾರ್ ಪವರ್ ಯೋಜನೆಯಿಂದ ಎಷ್ಟೊಂದು ಲಾಭ ಆಗಿದೆ ಅಂತ. ಕರೆಂಟ್ ಬಿಲ್ನಲ್ಲಿ ಸುಮಾರು 80% ಖರ್ಚು ಕಮ್ಮಿಯಾಗಿದೆ. ಇದು ಪರಿಸರಕ್ಕೂ ಒಳ್ಳೆಯದು, ಆರ್ಥಿಕವಾಗಿಯೂ ಲಾಭದಾಯಕ ಅಲ್ವಾ? ಆದರೆ ಇಷ್ಟೆಲ್ಲ ಪಾಸಿಟಿವ್ ಬೆಳವಣಿಗೆಗಳ ನಡುವೆಯೂ ಈ ಪ್ರಗತಿಯ ಬೆಳಕು ಸಮಾಜದ ಎಲ್ಲಾ ಮೂಲೆಗಳಿಗೂ ತಲುಪಿದೆಯಾ? ಈಗ ನಾವು ನೋಡಕ್ ಹೊರಟಿರುವ ಒಂದು ಘಟನೆ ಈ ಪ್ರಶ್ನೆಯನ್ನ ಕೇಳುವ ಹಾಗೆ ಮಾಡುತ್ತೆ. ಇದು ಕರ್ನಾಟಕದ ಸಾಮಾಜಿಕ ವಾಸ್ತವದ ಒಂದು ಕರಾಳ ಮುಖವನ್ನ ನಮ್ಮ ಮುಂದೆ ಇಡುತ್ತೆ. ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಟೆಕ್ನಾಲಜಿಲಿ, ಎಕನಾಮಿಲಿ ಮುಂದಿರೋ ನಮ್ಮ ರಾಜ್ಯದಲ್ಲಿ ಜನರ ಮನಸ್ಥಿತಿ ಕೂಡ ಅಷ್ಟೇ ಫಾಸ್ಟಾಗಿ ಬದಲಾಗ್ತಿದ್ಯಾ? ಈ ಪ್ರಗತಿಯ ಫಲ ಎಲ್ಲರಿಗೂ ಸಿಗ್ತಿದ್ಯಾ? ಈ ಘಟನೆ ಕೇಳೋಕೆ ಎಷ್ಟು ಆಘಾತಕಾರಿ ಅಲ್ವಾ? ಇದು ಬರೀ ಒಂದು ಕುಟುಂಬದ ಕಥೆಯಲ್ಲ, ಬದಲಾಗಿ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಎಷ್ಟು ಆಳವಾಗಿ ಬೇರೂರಿದೆ ನೋಡಿ. ಈ ಗಂಡು ಮಗುವಿನ ವ್ಯಾಮೋಹ, ಮೂಢನಂಬಿಕೆ ಮತ್ತು ಮಹಿಳೆಯರ ಬೆಲಿನ ದೌರ್ಜನ್ಯ, ಇದಕ್ಕೆ ಹಿಡಿದ ಕನ್ನಡಿ ಇದು. ಹಾಗಾದ್ರೆ ಕೊನೆಗೆ ನಮ್ಗೆ ಕಾಣಿಸೋ ಕರ್ನಾಟಕದ ಚಿತ್ರಣವಾದರೂ ಏನು? ಇದು ಒಂದು ಕಡೆ ಪ್ರಗತಿ ಮತ್ತು ಇನ್ನೊಂದು ಕಡೆ ಸಂಪ್ರದಾಯ, ಒಂದು ಕಡೆ ವಿಜ್ಞಾನ, ಇನ್ನೊಂದು ಕಡೆ ಮೂಢನಂಬಿಕೆ, ಒಂದು ಕಡೆ ಆಸೆಗಳು, ಇನ್ನೊಂದು ಕಡೆ ವಾಸ್ತವ. ಇವುಗಳ ನಡುವೆ ಒಂದು ನಿರಂತರ ಜಗ್ಗಾಟ ನಡೀತಿರೋ ಒಂದು ಸಂಕೀರ್ಣವಾದ ರಾಜ್ಯ. ಒಂದು ಕಡೆ ಟೆಕ್ನಾಲಜಿಲಿ ನಾವು ಮುಂದೆ ಸುಧಾರಣೆಗಳ ದಾರಿಯಲ್ಲಿದ್ದೇವೆ, ಇನ್ನೊಂದು ಕಡೆ ಇಂತಹ ಆಳವಾಗಿ ಬೇರೂರಿರೋ ಸಾಮಾಜಿಕ ಸಮಸ್ಯೆಗಳು. ಈ ಎರಡು ಬೇರೆ ಬೇರೆ ಪ್ರಪಂಚಗಳ ನಡುವೆ ಕರ್ನಾಟಕ ತನ್ನ ಭವಿಷ್ಯದ ದಾರಿಯನ್ನ ಹೇಗೆ ಕಂಡುಕೊಳ್ಳಲಿದೆ? ಇದು ನಿಜಕ್ಕೂ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ದೊಡ್ಡ ಪ್ರಶ್ನೆ.